ನಿಖರವಾದ ಮಾಹಿತಿ ಕೊಡಬೇಕು ಅಂತ ಮತ್ತೊಮ್ಮೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಟ್ರಾನ್ಸ್ಜೆಂಡರ್ಸ್ ಡೇ ಆಫ್ ರಿಮೆಂಬರ್ಸ್ ಅಂತಕ್ಕಂಥದ್ದು ಯಾವಾಗ ಶುರುವಾಯಿತು, ಯಾವ ಕಾರಣಕ್ಕೆ ಶುರುವಾಯಿತು ಅಂತ ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. 1998ನೇ ಇಸ್ವಿನಲ್ಲಿ ರೀಟಾ ಅನ್ನತಕ್ಕಂಥ ಒಂದು ಕಪ್ಪು ಜನಾಂಗಕ್ಕೆ ಸಂಬಂಧಿಸಿದಂತಹ ಟ್ರಾನ್ಸ್ ಮಹಿಳೆಯ ಹತ್ಯೆಯಾಗಿದೆ. ಆ ಕಾರಣದಿಂದ ಅದನ್ನು ವಿರೋಧಿಸಬೇಕು ಅಂತ 1999ನೇ ಇಸ್ವಿ ನವೆಂಬರ್ 20ನೇ ತಾರೀಕು ಟ್ರಾನ್ಸ್ಜೆಂಡರ್ಸ್ ಡೇ ಆಫ್ ರಿಮೆಂಬರ್ಸ್ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರಂಭ ಆಗಿದೆ. ಅದನ್ನು ಪ್ರತಿ ವರ್ಷವೂ ಜಗತ್ತಿನ ಎಲ್ಲ ದೇಶಗಳಲ್ಲೂ ನಡ್ಕೊಂಡು ಬರ್ತಾ ಇದೆ. ಹಾಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಹಲವಾರು ಸಂಘಟನೆಗಳು ಸೇರಿ ಇಂಡಿವಿಜುವಲ್ ಆಕ್ಟಿವಿಸ್ಟ್ಗಳು ಕೂಡ ಈ ಒಂದು ರಿಮೆಂಬರೆನ್ಸ್ ಡೇಯನ್ನು ನಾವು ಮಾಡ್ತಾ ಇದ್ದೇವೆ. ಈ ರಿಮೆಂಬರೆನ್ಸ್ ಡೇಯ ಮುಖ್ಯ ಅಂಶ ಏನು ಅಂತಂದರೆ, ಈ ಟ್ರಾನ್ಸ್ಫೋಬಿಯಾಯಿಂದ ಹತ್ಯೆಗೆ ಒಳಗಾಗಿ ರೀಟಾ ಅನ್ನತಕ್ಕಂಥ ಸಮುದಾಯದ ಮಹಿಳೆ ಹತ್ಯೆಗೊಳಗಾಗ್ತಾರೆ. ಸೊ ಈ ರೀತಿಯ ಹತ್ಯೆಗಳು ನಿಲ್ಲಬೇಕು ಮುಂದಿನ ದಿನಗಳಲ್ಲಿ. ಈಗಾಗಲೇ ನಾವು 26 ವರ್ಷಗಳಿಂದ ಟ್ರಾನ್ಸ್ಜೆಂಡರ್ಸ್ ಡೇ ಆಫ್ ರಿಮೆಂಬರೆನ್ಸ್ನ ಮಾಡ್ತಾ ಇದ್ದೀವಿ. ಹಲವಾರು ಸಮುದಾಯದವರು ಟ್ರಾನ್ಸ್ಫೋಬಿಯಾ ಕಾರಣದಿಂದ ಹತ್ಯೆಗೆ ಒಳಗಾಗಿದ್ದಾರೆ. ಆದರೂ ಕೂಡ ಈ ಹತ್ಯೆ ಏನು ನಿಲ್ತಾ ಇಲ್ಲ, ಪ್ರತಿ ವರ್ಷ ನಡೀತಾನೆ ಬರ್ತಾ ಇದೆ. ಸೊ ಅಟ್ಲೀಸ್ಟ್ ಮುಂದಿನ ವರ್ಷ ನಾವು ಟ್ರಾನ್ಸ್ಜೆಂಡರ್ ರಿಮೆಂಬರೆನ್ಸ್ ಡೇ ಮಾಡುವ ಸಮಯದಲ್ಲಾದರೂ ಈ ಒಂದು ವರ್ಷದಲ್ಲಿ ಸಾವು ಆಗದೇ ಇರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಾವು ನಿಲ್ಲಬೇಕಾದ್ರೆ, ಈ ಘೋರ ಹತ್ಯೆಗಳು ನಿಲ್ಲಬೇಕಾದ್ರೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.